ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಿಗೆ ಅಂತ ಹೇಳಿದ್ರೆ ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಇನ್ನಿತರೆ ಹಲವಾರು ವಸತಿ ಶಾಲೆಗಳಿಗೆ 2026 ಮತ್ತು 27ನೇ ಸಾಲಿನಲ್ಲಿ 6ನೇ ತರಗತಿ ಪ್ರವೇಶಕ್ಕಾಗಿ ಈಗಾಗಲೇ ಕಳೆದ ಮಾರ್ಚ್ 1ನೇ ತಾರೀಕಿಗೆ ಪರೀಕ್ಷೆಯನ್ನ ಬರೆದಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಫಲಿತಾಂಶಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಅಂತವರಿಗೆ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಈಗಾಗಲೇ ಪರೀಕ್ಷೆಯನ್ನ ಬರೆದಿದ್ದಾರೆ, ಸೊ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳಿಗೆ, ಪಾಲಕರ ಪೋಷಕರಿಗೆ ಗಮನಕ್ಕೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಹಂಚ್ಕೊತಾ ಹೋಗ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಸತಿ ಶಾಲೆಗಳ ಪರೀಕ್ಷೆಯನ್ನು ಬರೆದಿದ್ದಾರೆ ಈಗಾಗಲೇ 1ನೇ ತಾರೀಕಿಗೆ. ಅದರ ಫಲಿತಾಂಶ ಪ್ರಕಟಣೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದ್ದಾವೆ. ಅದರ ಜೊತೆಗೆ ಅಧಿಕೃತವಾದಂತಹ ಕೀ ಉತ್ತರಗಳು ಕೂಡ ಪ್ರಕಟಣೆಯಾಗಿದ್ದಾವೆ ಮತ್ತು ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆಗಳಿದ್ರೆ ಆಕ್ಷೇಪಣೆಗಳನ್ನ ಕೂಡ ಸಲ್ಲಿಸಲಿಕ್ಕೂ ಕೂಡ ಕೆಇಎ ಅವಕಾಶವನ್ನ ನೀಡಿದೆ ಸ್ನೇಹಿತರೆ. ಆಕ್ಷೇಪಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಫಲಿತಾಂಶದ ನಂತರ ಯಾವಾಗ ಈ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆ ಮಾಡ್ತಾರೆ ಮತ್ತು 2ನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಣೆಯನ್ನು ಮಾಡ್ತಾರೆ, 3ನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನ ಪ್ರಕಟಣೆ ಯಾವಾಗ ಮಾಡ್ತಾರೆ, ಯಾವ ಆಧಾರದ ಮೇಲೆ ಎಷ್ಟು ಪರ್ಸೆಂಟೇಜ್ ಕಟ್ ಆಫ್ ಎಷ್ಟಿರುತ್ತೆ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗಾಗಲೇ ಕ್ರೈಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ವಿವಿಧ ವಸತಿ ಶಾಲೆಗಳಿಗೆ ಪಾಲಕರು ಪೋಷಕರು ಪರೀಕ್ಷೆಯನ್ನ ಈಗಾಗಲೇ 5ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ದಾರೆ. ಮುಂದಿನ ವರ್ಷ 6ನೇ ತರಗತಿಗಾಗಿ ಪ್ರವೇಶವನ್ನ ಪಡೀಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ಅಧಿಕೃತವಾದಂತಹ ಕೀ ಉತ್ತರಗಳನ್ನ ಈಗಾಗಲೇ ಪ್ರಕಟಣೆಯನ್ನ ಮಾಡಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಕೀ ಉತ್ತರಗಳು ಪ್ರತಿಯೊಂದು ವರ್ಷನಿನ ಕೀ ಉತ್ತರಗಳಿದಾವೆ. ಅದನ್ನ ತಾವು ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದನ್ನ ಅಪ್ಡೇಟ್ ಅನ್ನ ಮಾಡಿದ್ರೆ ತಾವು ಅದನ್ನ ಟೆಲಿಗ್ರಾಮ್ ಗ್ರೂಪಿಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರುತ್ತೆ. ಅಲ್ಲಿಂದ ಹೋಗಿ ಈ ಒಂದು ವಿವಿಧ ವರ್ಷನಿನ ಕೀ ಉತ್ತರಗಳನ್ನ ಚೆಕ್ ಮಾಡ್ಕೊಂಡು ತಮ್ಮ ಏನು ಕಾರ್ಬನ್ OMR ಕಾಪಿ ಏನಿದೆ ಅದರ ಒಂದು ಆಧಾರದ ಮೇಲೆ ತಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಡ್ರಿ ಸ್ನೇಹಿತರೆ. ಮತ್ತು ಈಗ 2ನೇದಾಗಿ ಕಟ್ ಆಫ್ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂತ ಹೇಳಿದ್ರೆ 3 ಹಂತದಲ್ಲಿ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಮೊದಲನೇ ಹಂತ ಮೊದಲು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಎಂಬುದ್ರ ಬಗ್ಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೂಡ ಈಗಾಗಲೇ ಅಪ್ಡೇಟ್ ಅನ್ನ ನೀಡಿದೆ ಸ್ನೇಹಿತರೆ. ಯಾವಾಗ ಫಲಿತಾಂಶ ಪ್ರಕಟಣೆಯಾಗಲಿದೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತು 1ನೇ ಸುತ್ತು, 2ನೇ ಸುತ್ತು ಹಾಗೂ 3ನೇ ಸುತ್ತಿನ ಫಲಿತಾಂಶ ಅಂತ ಹೇಳಿದ್ರೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಕಟ್ ಆಫ್ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಹೇಳೋದಾದ್ರೆ ಸ್ನೇಹಿತರೆ, SC ST ಕ್ಯಾಟಗರಿ ಕಟ್ ಆಫ್ ಅಂತ ಹೇಳಿದ್ರೆ ಮೊದಲನೇ ಸುತ್ತಿನಲ್ಲಿ ತಮಗೆ ಸೆಲೆಕ್ಷನ್ ಆಗ್ಬೇಕಂತ ಹೇಳಿದ್ರೆ ಸುಮಾರು ಒಂದು 50 ಅಂಕಗಳನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ. ಸುಮಾರು 30ರಿಂದ ಅಬವ್ 30 ಇದ್ರೆ ಅವರು 2ನೇ ಸುತ್ತು ಮತ್ತು 3ನೇ ಸುತ್ತಿನ ಮಟ್ಟನು ಕೂಡ ಸೆಲೆಕ್ಟ್ ಆಗುವಂತ ಚಾನ್ಸಸ್ ಇದೆ ಸ್ನೇಹಿತರೆ. ಕಳೆದ ವರ್ಷನೂ ಕೂಡ ಮ್ಯಾಕ್ಸಿಮಮ್ ಆಗಿ 35, 36 ಈ ರೀತಿ ವರೆಗೂ ಕೂಡ ಸೆಲೆಕ್ಟ್ ಆಗಿದ್ದಾವೆ. ಮ್ಯಾಕ್ಸಿಮಮ್ ಆಗಿ ಮೊದಲನೇ ಸುತ್ತಿನಲ್ಲಿ ಸೆಲೆಕ್ಟ್ ಆಗ್ಬೇಕಂತ ಹೇಳಿದ್ರೆ ಸುಮಾರು 55ರಿಂದ 60 ಅಂಕ ಒಳಗಿದ್ರು ಕೂಡ ಸೆಲೆಕ್ಟ್ ಆಗುತ್ತೆ. ಅದರ ಜೊತೆಗೆ 3A 3B ಕ್ಯಾಟಗರಿ ಇದ್ರೆ ಸುಮಾರು ಕಟ್ ಆಫ್ ಸುಮಾರು ಒಂದು 60ರಿಂದ 65ರಿಂದ 70, 75, 80 ಮಟ್ಟನೂ ಕೂಡ ಹೋಗುತ್ತೆ ಸ್ನೇಹಿತರೆ. ಡಿಪೆಂಡ್ ಅಪಾನ್ ಎಷ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಅದರ ಮೇಲೆ ಕಟ್ ಆಫ್ ಇರುತ್ತೆ ಸ್ನೇಹಿತರೆ. ಪ್ರತಿ ವಾರನೂ ಕೂಡ ಕಟ್ ಆಫ್ ಬೇರೆ ಬೇರೆ ಇರುತ್ತೆ. SC ST ವಿದ್ಯಾರ್ಥಿಗಳ ಕಟ್ ಆಫ್ ಬಹಳ ಕಡಿಮೆ ಇರುತ್ತೆ. ಅದನ್ನ ಹೊರತುಪಡಿಸಿ ಇನ್ನಿತರೆ ಕ್ಯಾಟಗರಿಯ ಕಟ್ ಆಫ್ ಮ್ಯಾಕ್ಸಿಮಮ್ ಆಗಿ ಫಸ್ಟ್ ರೌಂಡ್ ನಲ್ಲಿ 65 to 70, 75 ಮಟ 80 ಮಟನೂ ಕೂಡ ಇರುತ್ತೆ. ಸೆಕೆಂಡ್ ರೌಂಡ್ ನಲ್ಲಿ ಕೂಡ ಒಂದು 10% ಕೂಡ ಡಿಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಲಿಸ್ಟ್ ಅನ್ನು ಕೂಡ ಹಚ್ಚಿರ್ತೀನಿ. ತಾವು ಇದನ್ನ ನೋಡ್ಕೊಂಡು ಚೆಕ್ ಮಾಡ್ಕೋಬಹುದು. ತಮ್ಮ ಮಗು ಎಷ್ಟು ಅಂಕ ಪಡೆದ್ರೆ ಸೆಲೆಕ್ಟ್ ಆಗ್ತಾನೆ ಎಂಬುದ್ರ ಬಗ್ಗೆ ತಾವು ಈ ಒಂದು ಚಾರ್ಟ್ ಅನ್ನ ಕೂಡ ನೋಡಿ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಡ್ರಿ ಸ್ನೇಹಿತರೆ. ಈಗ 2ನೇದಾಗಿ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕೀ ಉತ್ತರಗಳನ್ನ ಪ್ರಕಟಣೆಯನ್ನ ಮಾಡಿದರೆ ಕೀ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಆಕ್ಷೇಪಣೆಗಳಿದ್ರು ಕೂಡ ತಾವು
KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮೂಲಕ ವೆಬ್ಸೈಟ್ಗೆ ಭೇಟಿ ಕೊಟ್ಟು ತಾವು ಆಕ್ಷೇಪಣೆಯನ್ನ ಕೂಡ ಸಲ್ಲಿಸಬಹುದು ಸ್ನೇಹಿತರೆ. ಹಾಗಾದ್ರೆ ಫಲಿತಾಂಶವನ್ನ ರಿಸಲ್ಟ್ ಅನ್ನ ಯಾವಾಗ ಪ್ರಕಟಣೆಯನ್ನ ಮಾಡ್ತಾರೆ? ಸೊ ರಿಸಲ್ಟ್ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ, ಟೈಮ್ ಶೆಡ್ಯೂಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸೊ ಫಲಿತಾಂಶ ಪ್ರಕಟಣೆಯನ್ನ ಮಾರ್ಚ್ 4ನೇ ವಾರ ಅಂತ ಹೇಳಿದ್ರೆ ಇದೇ ತಿಂಗಳು 4ನೇ ವಾರದಂದು ತಮಗೆ ಫಲಿತಾಂಶ ಪ್ರಕಟಣೆಯಾಗಲಿದೆ ಅಂತ ಹೇಳಿದ್ರೆ ತಮ್ಮ ಮಗು ಎಷ್ಟು ಅಂಕವನ್ನ ಪಡೆದಿದ್ದಾನೆ ಎಂಬುದರ ಬಗ್ಗೆ ಮಾತ್ರ ತಮಗೆ ಮಾಹಿತಿ ಗೊತ್ತಾಗಲಿದೆ. ಇದೇ ಮಾರ್ಚ್ ಕೊನೆ ವಾರದಲ್ಲಿ ಮ್ಯಾಕ್ಸಿಮಮ್ ಆಗಿ ಮಾರ್ಚ್ 23 ಅಥವಾ 24ನೇ ತಾರೀಕಿನ ನಂತರ ಮಾರ್ಚ್ ಕಂಪ್ಲೀಟ್ ಎಂಡ್ ಆಗೋದ್ರ ಒಳಗಾಗಿ ಫಲಿತಾಂಶ ಪ್ರಕಟಣೆ ಆಗಲಿದೆ ಸ್ನೇಹಿತರೆ, ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ತಮಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಆಗುತ್ತೆ? ಮೊದಲನೇ ಸುತ್ತಿನ ಸೀಟು ಹಂಚಿಕೆ ತಮಗೆ ಏಪ್ರಿಲ್ 1ನೇ ವಾರ ಮತ್ತು 2ನೇ ವಾರದಲ್ಲಿ ಮಧ್ಯದಲ್ಲಿ 1ನೇ ವಾರ ಅಥವಾ 2ನೇ ವಾರದ ಮಧ್ಯದಲ್ಲಿ ತಮಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಆಗುತ್ತೆ ಸ್ನೇಹಿತರೆ. ಮೊದಲನೇ ಸುತ್ತಿನಲ್ಲಿ ಏನು ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ಪಡ್ಕೊಳ್ಳಿಕ್ಕೆ ಅವಕಾಶವನ್ನ ನೀಡ್ತಾರೆ. ತಾವು ಎಲ್ಲ ದಾಖಲೆಗಳನ್ನ ಸಿದ್ಧಪಡಿಸ್ಕೋಬೇಕು. ತಮ್ಮ SATS ನಂಬರ್, ಆಧಾರ್ ಕಾರ್ಡ್ ಆಗಿರ್ಬೋದು, ಜೆರಾಕ್ಸ್ ಫೋಟೋ ಆಗಿರ್ಬೋದು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅದರಲ್ಲೂ ಕೂಡ SC ST ಇರುವಂತಹ SC ಇರುವಂತಹವರು ವಿಶೇಷವಾಗಿ ಏನು ಈ ಬಾರಿ ABC ಪ್ರವರ್ಗವನ್ನ ಮಾಡಿದರೆ ಅದನ್ನ ಹೊಂದಿರುವಂತಹ ತಮ್ಮ ಒಂದು ಜಾತಿ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ತೆಗೆಸ್ಕೋಬೇಕು ಸ್ನೇಹಿತರೆ. ಅಂತವರಿಗೆ ಮಾತ್ರ ಅವಕಾಶವನ್ನ ನೀಡ್ತಾರೆ. ಅಂತವರು ಹೋಗಿ ಅಡ್ಮಿಷನ್ ಅನ್ನ ಮಾಡಿಸ್ಬೇಕು. ಅಡ್ಮಿಷನ್ ಅನ್ನ ಮಾಡಿಸಿ ಮತ್ತೆ ಸೀಟುಗಳು ಉಳಿದಂತಹ ಸಂದರ್ಭದಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ. ಸೊ 2ನೇ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಪ್ರಾರಂಭ ಆಗುತ್ತೆ ಎಂಬುದರ ಬಗ್ಗೆ ಮಾಹಿತಿಯನ್ನ ಹೇಳೋದಾದ್ರೆ ಸ್ನೇಹಿತರೆ, 2ನೇ ಸುತ್ತಿನ ಸೀಟು ಹಂಚಿಕೆ ಏಪ್ರಿಲ್ 3ನೇ ಮತ್ತು 4ನೇ ವಾರದಂದು 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ. 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಾರಂಭ ಆದಂತ ಹೇಳಿದ್ರೆ ಮೊದಲನೇ ಸುತ್ತಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾವೆ, ಎಷ್ಟು ಸೀಟುಗಳು ಉಳಿದಿದ್ದಾವೆ, ಆ ಒಂದು ಸೀಟುಗಳಿಗೆ 2ನೇ ಸುತ್ತಿಗೆ ಮತ್ತೆ ಕಾಲ್ ಮಾಡ್ತಾರೆ. 2ನೇ ಸುತ್ತಿನ ಎಷ್ಟು ವಿದ್ಯಾರ್ಥಿಗಳು ಮತ್ತೆ ಅಡ್ಮಿಷನ್ ಅನ್ನ ಪಡೆದುಕೊಳ್ತಾರೆ. ಅದಾದ ನಂತರ ಮತ್ತೆ 3ನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯನ್ನ ಮಾಡ್ತಾರೆ ಸ್ನೇಹಿತರೆ. 3ನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡ್ತಾರೆ. 3ನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟ್ ಅನ್ನ ಮೇ 1ನೇ ವಾರ ಮತ್ತು 2ನೇ ವಾರದಲ್ಲಿ ಬಿಡ್ತಾರೆ. ಮೇ 1ನೇ ವಾರ ಅಥವಾ 2ನೇ ವಾರದ ಒಳಗಾಗಿ ತಮಗೆ 3ನೇ ಸುತ್ತಿನ ಫಲಿತಾಂಶ ಪ್ರಕಟಣೆ ಆಗುತ್ತೆ ಸ್ನೇಹಿತರೆ. ಸಪೋಸ್ ಇನ್ ಕೇಸ್ 3ನೇ ಸುತ್ತಿನಲ್ಲೂ ಕೂಡ ಸೆಲೆಕ್ಷನ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಮತ್ತೆ ಏನಾದ್ರು ಸೀಟ್ಗಳು ಏನಾದ್ರು ಉಳಿದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಕೌನ್ಸಿಲಿಂಗ್ ಆಧಾರದ ಮೇಲೆ ತಮಗೆ ಸೆಲೆಕ್ಷನ್ ಅನ್ನ ಮಾಡ್ತಾರೆ. ಮತ್ತೆ ಯಾವ್ದಾದಂತಹ ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಡಂಗಿಲ್ಲ. ಯಾವ ವಿದ್ಯಾರ್ಥಿಗಳು ಮಾರ್ಕ್ಸ್ ಅಂಕ ಹೆಚ್ಚಿಗಿದೆ, ಕಟ್ ಆಫ್ ಹೆಚ್ಚಿಗಿದೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ನೇರವಾಗಿ ಆಯಾ ಒಂದು ವಸತಿ ಶಾಲೆಗಳಿಂದ ಕರೆ ಮಾಡೋದ್ರ ಮೂಲಕ ಕೌನ್ಸಿಲಿಂಗ್ ಆಧಾರದ ಮೇಲೆ ಅವರಿಗೆ 4ನೇ ಸುತ್ತನ್ನ ತುಂಬುತ್ತಾರೆ ಸ್ನೇಹಿತರೆ. ಈ ರೀತಿಯಾದಂತಹ ಪ್ರಕ್ರಿಯೆ ಇರುತ್ತೆ. ನಿರಂತರವಾಗಿ ತಮಗೆ ಯಾವಾಗ ಫಲಿತಾಂಶ ಪ್ರಕಟಣೆ ಆಗುತ್ತೆ ಮತ್ತು ಮೊದಲನೇ ಸುತ್ತು, 2ನೇ ಸುತ್ತು, 3ನೇ ಸುತ್ತಿನ ಅಪ್ಡೇಟ್ಗಳು ಲಭ್ಯವಾದವು ಅಂತ ಹೇಳಿದ್ರೆ ನಿರಂತರವಾಗಿ ತಮಗೆ ವಿಡಿಯೋನ ಮಾಡೋದ್ರ ಮೂಲಕ ತಮ್ಮ ಒಂದು ಪ್ರತಿಯೊಂದು ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇರ್ತೀನಿ. ಸೊ ಆ ಕಾರಣಕ್ಕಾಗಿ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿರಂತರವಾಗಿ ತಮಗೆ ಅದ್ರ ಬಗ್ಗೆ ಅಪ್ಡೇಟ್ಗಳು ಲಭ್ಯವಾಗ್ತಾ ಇರ್ತಾವೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರು ತಮಗೆ ಡೌಟ್ಸ್ ಗಳಿದ್ರು ಕೂಡ ತಾವು ಈ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಹೆಚ್ಚು ಯಾವೆಲ್ಲ ಡೌಟ್ಗಳು ಬಂದಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.